ಮಗಳೇ ಮಗಳೇ ಲೇ ಮಗಳೇ, ಏನಮ್ಮ ಇವತ್ತು ಈಸೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಿಮ್ಮ ಅಪ್ಪ ಫೋನ್ ಹಾಕಿದ್ನೆ, ಆಸ್ತಿ ಎಲ್ಲನೂ ಯಾರಿಗೂ ಮೋಸ ಆಗದಿದ್ದಂಗೆ ಮಾಡಿವ್ನಿ ಅಂತ ಹೇಳ್ಬಿಟ್ಟು ನಾನೆಲ್ಲ ನೆನ್ನೆ ನೊಯಸ್ಸು ಮಾಡ್ಬಿಟ್ಟು ಬಂದಿದ್ದೆ. ನಿಮ್ಮ ಅಪ್ಪಂಗೆ ಸರಿ ಆಯ್ತು ಹೇಳು, ನೀನು ಹೇಳ್ದಂಗೆ ಮಾಡ್ತೀನಿ ಅಂತನೂ ಹೇಳಿದ್ದ. ನೋಡು, ನಿನಗೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಸ್ತಿ ಎಲ್ಲ ಬಂತು ಅಂದರೆ ಆ ಮನೆಯಾಳಿಗೆ ಗಂಟು ಮುಟ್ಟೆ ಕಟ್ಟಕ್ಕೆ ರೆಡಿಯಾಗಿರು ಅಂತ ಹೇಳ್ಬೇಕು. ಗಂಟು ಮುಟ್ಟೆ ಕಟ್ಕೊಂಡು ಕಾಯ್ಕೊಂಡು ಕುಂತ್ಕ ಅಂತ ಹೇಳು. ಖಾಲಿ ಮಾಡಿಸ್ ಕಳಿಸ್ತಿರೋದೇ ನೆನೆಯ. ನಿಮ್ಮ ಅಪ್ಪಗೆ ನಾನು ಹಾಕಿರೋ ಇದಕ್ಕೆ ಗಾಳಕ್ಕೆ ಸರಿಯಾಗಿ ಬಿದ್ದವನೆ ನಿಮ್ಮಪ್ಪ. ಆಸ್ತಿ ಪಾಸ್ತಿ ಎಲ್ಲರನ್ನೂ ಇವಾಗ ನಮಗೆ ನೆನೆಯ ಸಿಗ್ತದೆ. ಲಾಯರಿ ಸಾಹೇಬ್ರನ್ನ ಕಳಿಸ್ತಾವನಂತೆ ನಿಮ್ಮಪ್ಪ. ಅದೆಲ್ಗೋ ಕ್ಯಾಮೆ ಬಿತ್ತಂತೆ, ಹೋಯ್ತಾವನಂತೆ. ಇನ್ನು 15 ದಿನ ಬರಕಿಲ್ವಂತೆ. ಫೋನ್ ಸ್ವಿಚ್ ಆಫ್ ಆಗಿರ್ತದೆ. ಫೋನ್ ಏನು ಮಾಡಕ್ಕೆ ಹೋಗ್ಬೇಡ, ಬತ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ದ. ಆಯಿತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾದೆ ನಾನಂತೂ. ಈಗ ಅದೆಲ್ಲ ಬಿಡು. ನಿನ್ನ ಹೆಸ್ರಿಗೆ ಆಗಿದ ತಕ್ಷಣ ಏನಿಯಾ ಏನಾರ ಒಂದು ನಾವು ಮಾಡಲೇಬೇಕು. ಈ ಮನೆಗಿರೋನೆಲ್ಲ ಈಚೆ ಕಡೆಗೆ ಹಾಕ್ಲೇಬೇಕು ನಾವು. ನಿಮ್ಮ ಅಪ್ಪನಿಂದ ಹಿಡಿದು ಯಾರನ್ನೂ ಮನೆಗೆ ಇಕ್ಕಬಾರ್ದು. ಅಯ್ಯೋ ಅಮ್ಮ, ನನಗೂ ಅದೇನೇನಿಯಾ ಖುಷಿ ಅನ್ನಿಸ್ತೈತೆ. ಆಯ್ತು ಕಣಮ್ಮ, ಆಯಿತು, ಹಂಗೆ ನೀಯ ಮಾಡೋಣ ಬಿಡು. ಎಲ್ಲರನ್ನೂ ಮನೆಯಿಂದ ಈಚೆ ಕಡೆಗೆ ಹಾಕಿ ನಾನು ನೀನು ಇಬ್ಬರೇ ಇರಬೇಕು. ಅಮ್ಮ, ಅದೇ ಪಕ್ತೂರು ಗೌಡ್ರು ಮಗ ಅಂತ ಹೇಳ್ದಲ್ಲ, ಅವನನ್ನು ಕೇಳ್ತೀನಿ ಅಂತ ಹೇಳ್ದೆ. ಕೇಳಿಲ್ವೇ ನೀನು? ವಿಚಾರ ಮಾಡ್ತಾ ಇವನಿ. ಬೋ ಸಂದಕೋರ್ಲ, ಬೋ ಸೀಮಂತ್ರಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಏನಾಯ್ತದೋ ಏನೋ. ಲಾಯರಿ ಸಾಹೇಬ್ರು ಬರಲಿ ಇರು, ನೋಡೋಣ. ಸರಿ ಕಣಮ್ಮ, ಆಯಿತು. ಹೆಂಗೋ ಇವಾಗ ನನ್ನ ಹೆಸ್ರಿಗೆ ಎಲ್ಲನೂ ಆಸ್ತಿ ಬಂದಮೇಲೆ ಯಾವ ತೊಂದರೆ ಐತೆ? ಎಲ್ಲನೂ ನನಗೆ ತಾನೇ ಸೇರೋದು. ಇನ್ನು ವರದಕ್ಷಿಣೆ ಇಸ್ಕೊಳಕ್ಕಿಲ್ಲ, ಅವ್ರು ಏನು ಇಸ್ಕೊಳಕ್ಕಿಲ್ಲ. ಬತ್ತೀನಿ ಅಂತ ಹೇಳ್ತಾ ಇದ್ನಪ್ಪ ರಂಗಪ್ಪಣ್ಣ. ನಮಸ್ಕಾರ ನಮಸ್ಕಾರ, ಬಡ್ಡಿ ಬಂಗಾರಮ್ಮಂಗೆ. ಓಹೋ ಗೌಡ್ರೆ, ನಮಸ್ಕಾರ ನಮಸ್ಕಾರ. ಬನ್ನಿ ಕುಂತ್ಕ ಬನ್ನಿ. ಅಯ್ಯೋ, ನಿಮ್ಮ ವಿಷಯನೇ ನೀವೇ ಮಾತಾಡ್ತಾ ಇದ್ರಿ. ನಾಳಿಕ್ಕೋ ಯಾವಾಗ ಬರ್ತೀನಿ ಅಂತ ಹೇಳ್ತಿದ್ರಿ, ಇವತ್ತೇ ಬಂದ್ಬಿಟ್ರಲ್ಲ. ಬನ್ನಿ ಕುಂತ್ಕ ಬನ್ನಿ. ಒಂದು ಲೋಟ ಕಾಫಿ ಇಕ್ಕಬಿಟ್ಟು ಹೋಗು. ಅದೇ ನೀವ್ ಹೇಳ್ ಕಳ್ಸಿದ್ರಲ್ಲ ಮಗಳು ಮದ್ವೆ ವಿಚಾರನ, ಅದೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾ ಇವತ್ತು ದಿನ ಚೆನ್ನಾಗೈತೆ ಹೆಂಗೂನು, ಅದಕ್ಕೆ ಮಾತಾಡ್ಕೊಂಡು ಹೋಗ್ಬಿಟ್ರೆ ಆಮೇಕಿಂದ ನನ್ನ ಮಗನೊಂದ್ಸಲ ಕರ್ಕೊಬಿಟ್ಟು ಬರೋಣ, ನಿಮ್ಮ ಮಗಳನ್ನ ಒಪ್ಕೊಂಡ್ಲಿ ಅಂತ ನಾನು ಅನ್ಕೊಂಡೆ. ಅದೇ ವಿಚಾರನ ಸುಮ್ಮನೆ ಅವ್ರ ಇವ್ರ ಜೊತೆ ಬಂದ್ಬಿಟ್ರೆ ಸುಮ್ಮನೆ ಮದ್ವೆ ಕಿತ್ತಾಕೋರೆ ಜಾಸ್ತಿ. ಅದಕ್ಕೇನೆ ನಾನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವಳನ್ನ ಹುಡುಗಿ? ಅಯ್ಯೋ, ಇವಳಂತ ಈ ಮನೆ ದೊರಿದ್ರ. ನಮ್ಮನೆ ಸೊಸೆ ಇವಳಂತನು. ಅಯ್ಯೋ, ನಿಮ್ಮ ಮಗಳು ಅಂತಾನೇ ಅನ್ಕೊಂಡೆ. ಪರವಾಗಿಲ್ಲ ಪರವಾಗಿಲ್ಲ. ಅದೇ ಮದ್ವೆ ವಿಚಾರನ ಈಗ ಏನ್ ಮಾಡೋದು ಅಂತ ನಿಮ್ಮ ಹತ್ರ ಆಗ್ಲೇ ಒಂದ್ಸಲ ಮಾತಾಡಿದ್ದೆ. ನೋಡಿ ಗೌಡ್ರೆ, ನಮ್ಮ ಯಜಮಾನ್ರು ಇವತ್ತಾಗ್ಲೇನೆ ಎಲ್ಲನೂ ಲಾಯರ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಹಂಗೇನೆ ನನ್ನ ಮಗನ ಹೆಸ್ರಿಗೆ ಒಂಚೂರು, ನನ್ನ ಮಗಳ ಹೆಸ್ರಿಗೆ ಜಾಸ್ತಿ ಎಲ್ಲ ಬರಿ ಅಂತ ಹೇಳಿದ್ದೆ. ಇವತ್ತೆಲ್ಲ ಬರೆದ್ಬಿಟ್ಟು ಲಾಯರ್ ಬತ್ತಾವ್ರಂತೆ. ನಿಮ್ಮ ಮುಂದೆನೇ ಎಲ್ಲ ಅಷ್ಟೊತ್ತಿಗೆ ಇತ್ಯರ್ಥ ಆಯ್ತದೆ, ನೋಡ್ತಾ ಇರ್ರಿ. ಎಲ್ಲ ಅನ್ಕೊಬಿಟ್ಟಿದೀವಿ ನಾವಂತೂ. ಆದಷ್ಟು ಬೇಗ ನೀನು ಎಲ್ಲನೂ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮದುವೆಯ ನೋಡಿ. ಈಗ ಆಸ್ತಿ ಬಂದಿದ ತಕ್ಷಣ ಏನಿಯಾ ನಿಮ್ಗಿನ್ನು ವರದಕ್ಷಿಣೆ ಕೊಡೋ ಅವಶ್ಯಕತೆ ಏನೈತೆ? ನನ್ನ ಮಗಳು ಮಗಳ ಹೆಸರಿನಾಗ ಎಲ್ಲ ಐತೆ ಅಂದರೆ ನಿಮ್ಮ ಮನೆಗೆ ತಗೊಬರೋದು ಎಲ್ಲ ಆಸ್ತಿನೂ, ಸರಿನಾ? ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಮದುವೆಯ ಮುಂದುವರ್ಸ್ಬಿಡಿ, ಮುಂದಿನ ಕೆಲಸ ನೋಡ್ಕೊಳ್ಳಿ. ಈ ಮನೆಯೊಳಗೆ ಒಂದು ಕತ್ತಿ ಕಾಣಿಸ್ಬೇಕಲ್ಲ. ನಮ್ಮ ಮಾವಯ್ಯ ಏನು ಬರ್ದವನು ನೋಡೋಣ ಆಮೇಲೆ. ತಗೊಳ್ಳಿ ಕಾಫಿನ. ಇವಳೇ ನೆನಿಯ ನನ್ನ ಮಗಳು. ಇವಳ ಹೆಸ್ರಿಗೆ ನೆನಿಯ ಇವ್ರಪ್ಪ ಪಿರುತಿಯಿಂದ ಎಲ್ಲ ಆಸ್ತಿನೂ ಬರ್ದು ಕೊಡ್ತಾವನಿ. ಈಗ ನಿಮ್ದು ಎಷ್ಟಾಯ್ತು ಅಷ್ಟು ಆಸ್ತಿನೇ, ಅದಕ್ಕಿಂತ ಒಂದು ಅರ್ಧಕ್ಕನ ಆಸ್ತಿ ನನ್ನ ಮಗಳ ಹೆಸ್ರಿಗೆ ಎಲ್ಲನೂ ಬರ್ತದೆ. ಹಂಗಾರೆ ನಮ್ಗೇನು ಅಡ್ಡಿ ಇಲ್ಲ. ನನ್ನ ಮಗನೂ ಕರ್ಕೊಬಿಟ್ಟು ಬರ್ತೀನಿ ನಾಳೆಗೆ ಬೇಕಾದ್ರೆ. ಅವನು ನೋಡಿ ಹುಡುಗಿನ ಒಪ್ಕೊಂಡ್ಲಿ. ಹುಡುಗಿನ ಒಪ್ಕೊಂಡ್ರೆ ನಮ್ಗೇನು ಚಿಂತೆ ಇಲ್ಲ. ಇನ್ನೇನು ನಮ್ಮದು ನಿಮಗೆ ಗೊತ್ತಿರೋಂಗೆ ಬೇಜಾನ್ ಬಿದ್ದೈತೆ, ಯಾವ ತೊಂದರೆನೂ ಇಲ್ಲ, ಸರಿನಾ? ನಾನು ಅದೇ ಮಾತನ್ನೇ ಮಾತಾಡೋಣ ಅಂತಲೇ ಬಂದಿದ್ದು. ಈಗ ಆಸ್ತಿ ಕತೆ ಎಲ್ಲ ಬಿಡಿ. ನಾಳೆ ಒಂದ್ಸಲ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ, ಸರಿನಾ? ಈ ಕಾಫಿ ಕುಡಿದು ಹೊರಡ್ತೀನಿ. ಅದೇ ವಿಚಾರ ಮಾತಾಡೋಣ ಅಂತ ಬಂದೆ ಅಷ್ಟೇನೆ, ಮದುವೆ ವಿಚಾರನೇನೆ. ಅಯ್ಯೋ, ನಿಮ್ಮಂತ ದೊಡ್ಡವ್ರು ಬಂದಿದ್ದೀರಾ ಅಂತಂದ್ರೆ ಅದು ನಾವು ಅದೃಷ್ಟನೇ ಸರಿ ಬಿಡಿ. ಆಯ್ತು, ಆದಷ್ಟು ಬೇಗ ನಿಮ್ಮ ಮಗನ ನಾಳೆ ನಾಡಿದ್ರೆ ಕರ್ಕೊಬಿಟ್ಟು ಬರ್ರಿ. ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ. ಇನ್ನೇನು ಎಲ್ಲನೂ ಇನ್ನೇನು ಬಂದ್ಮೇಲೆ ಇನ್ನು ಯಾವ ಚಿಂತೆ ಐತೆ ಹೇಳಿ, ಅಲ್ವಾ? ಅಷ್ಟೇ ಅಲ್ದೇನೆ ಮದುವೆದೇ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮದುವೆ ಖರ್ಚು ಅದು ಇದು ಎಲ್ಲ ನಾವೇ ಹಾಕೊಂಡು ನನ್ನ ಮಗಳು ಮದುವೆ ಖರ್ಚನ್ನ ಗ್ರ್ಯಾಂಡಾಗೇನೆ ಮಾಡ್ತೀವಿ, ಸರಿನಾ? ನೀವು ಅದ್ರ ಬಗ್ಗೆ ಯಾವ ಇದು ಇಟ್ಕೋಬೇಡಿ ಮನಸ್ಸಲ್ಲಿ. ಅಯ್ಯೋ ಇಲ್ಲ ಬಿಡಿ, ಇಲ್ಲ ಇಲ್ಲ ಇಲ್ಲ, ಯಾವ ಅಡ್ಡಿನೂ ಇಲ್ಲ. ನೋಡಿ, ನಾನು ಇನ್ನು ಹೊರಡ್ತೀನಿ. ಆದಷ್ಟು ಬೇಗನೆ ಬರ್ತೀನಿ. ನಾಳೆ ನನ್ನ ಮಗ ಬರ್ತೀನಿ ಅಂತ ಹೇಳೋನೆ, ಜೊತೆಲೇ ಕರ್ಕೊಂಡು ಹೆಣ್ಣೋಡ ಶಾಸ್ತ್ರಕ್ಕೆ ಅಂತ ಕರ್ಕೊಂಡೇ ಬಂದ್ಬಿಡ್ತೀನಿ. ನೋಡೋಣ. ನಮ್ಮ ಮಗುನ ನೀವು ನೋಡಿದ್ದೀರಾ ನೋಡಿಲ್ವಾ ಗೊತ್ತಿಲ್ಲ. ಅವನಿಲ್ಲೆಲ್ಲ ಇರೋಕ್ಕಿಲ್ಲ, ಫುಲ್ಲು ಪ್ಯಾಟಿನಾಗೇನೇ ಇರೋದು ಅವನಂತೂ. ಒಂದಕ್ಕಿಂತ ಯಾವುದೋ ಮದುವೆನಾಗ ನೋಡಿದ್ದೆ ಗೌಡ್ರೆ. ಬೆಳ್ಳು ಒಳ್ಳೆ ಪರಂಗಿ ನಿಂತಂಗೆ ಭಾಳ ಸಂದಕವ್ನಿ. ಕೆಂಪ್ಗೆ ಎಲ್ಲನೂ ನೋಡಿವ್ನಿ ಬಿಡಿ. ಅದೃಷ್ಟ ಮಾಡೋಳು ನನ್ನ ಮಗಳಂತೂ. ನನ್ನ ಮಗಳು ಏನಿಲ್ಲ, ಪರಕ್ಕನ್ ಕಿತ್ಕೊಂತಿನಂಗವಳೆ. ಬೋ ಸುಂದ್ರಿನೇ ನೀಯ. ಮೇಕಪ್ಪೇ ಮಾಡೋಕ್ಕಿಲ್ಲ ನನ್ನ ಮಗಳು, ಆದ್ರೆ ಇಷ್ಟು ಸುಂದರವಾಗವಳೆ. ಮೇಕಪ್ ಏನಾರ ಮಾಡ್ಬಿಟ್ರಂತೂ ಬಿದ್ದೋಗ್ಬಿಡ್ತೀರಾ. ಕುಡಿ ಕಾಫಿ ಕುಡಿ. ಅಲ್ಲ, ಊಟ ಗಿಟ ಮಾಡ್ಕೊಂಡು ಹೋಗ್ಬೋದಿತ್ತು. ಊಟ ಪಟ ಎಲ್ಲ ಏನು ಬೇಡ, ಎಲ್ಲ ಫಿಕ್ಸ್ ಆಗ ಗಂಟ ಏನು ತಿನ್ನಕ್ಕಿಲ್ಲ ನಾನು. ಸರಿ ಕಣಮ್ಮ, ಹೊರಡ್ತೀನಿ ನಾನು. ನೋಡೋಣ, ನಾಳೆಗೆ ಬರ್ತೀವಿ ಅಂತ ಹೇಳೋಣ ಅಂತಾನೆ ಬಂದೆ. ನಾಳೆಗೆ ಬರ್ತೀವಿ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಆಯ್ತು ಗೌಡ್ರೆ.
ಅಲ್ಲ, ಮಾತಿನ ಮುಂಚೆನೆ ಅಪ್ಪ ಆಸ್ತಿ ವರದಕ್ಷಿಣೆ ದುಡ್ಡು ಅಂತ ಹೇಳ್ತಾವ್ನಿ. ಅಂತವನ್ಗೆ ನೀವು ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಆಸ್ತಿ ತಗೊಳೋದಕ್ಕೆ ನನಗೇನು ಬೇಜಾರಿಲ್ಲ. ಆದ್ರೂ ಆಸ್ತಿ ದುಡ್ಡು ಅನ್ನೋರು ಮನೆಗೆ ಯಾವತ್ತೂ ಸೊಸೆಯಾಗಿ ಹೋಗ್ಬಾರ್ದು. ಬಂದ್ಬಿಟ್ಲು ಹೇಳಕ್ಕೆ ಬಿಲಾಲಿ. ಇವಳಿಗಾಗ ಹೊಟ್ಟೆ ಉರಿ ಶುರುವಾಗೋಗ್ಬಿಡ್ತು ಮಗಳೇ. ಇವಳಿಗೆ ಎಲ್ಲೆಲ್ಲ ಉರಿತೈತಿ ಅಂತ ಅನ್ನಿಸ್ತದೆ. ಎಲ್ಲೆಲ್ಲ ಉರಿತಾಯ್ತು ಕಣವ ನಿಂಗೆ? ಎಲ್ಲ ಕಡೆ ಉರಿತಾಯ್ತೋ? ಉರಿಬೇಕಲ್ವ ನಿನ್ಗೆ? ಉರ್ದೇ ಉರಿತದೆ ಬಿಡು. ನನ್ನ ಮಗಳು ಮದ್ವೆನ ನಾನ್ ಮಾಡ್ತಾ ಇದ್ರೆ ಉರಿ ನೋಡು. ಏನ್ ಇವ್ರ ಅಪ್ಪನ ಮನೆಯಿಂದ ಓದ್ಕೊಂಬಂದವಳೆ ಅಂತ ಹೇಳ್ಬಿಟ್ಟು ಎಲ್ರು ನಿನ್ನಂಗೆ ಏನೇ ಇರ್ತಾರ? ಎಲ್ರು ಬರೀ ಕೈಯಾಗ ಬಂದು ಅಲ್ಲಾಡ್ಸ್ಕೊಂಡ್ ಬರೋರು. ನನ್ನ ಮಗಳಿಗೆ ಕೈ ತುಂಬ ಕೊಟ್ಬಿಟ್ಟು ಏನೇ ಕಳಿಸ್ತೀನಿ. ಅಲ್ಲಿ ರಾಣಿ ತರ ನೋಡ್ಕೋತಾರೆ. ನಿನ್ ತರ ನಾಯಿ ಬಳಕಾಯ್ತದ ಬಂದ್ಬಿಟ್ಟು ಮನೆಗೆ. ನೋಡು ಯಾ ಬಾಳ್ತಿದ್ಯಾ ಅಂತ. ನಿನಗಿನ್ನು ತುಂಬಾ ಚೆನ್ನಾಗೇ ಬಾಳ್ತಾ ಇದ್ದೀನಿ ಕಣತ್ತೆ. ಆರಾಮಾಗಿ ಬಾಳ್ತಾ ಇದ್ದೀನಿ. ಹಾಗೇನೆ ನಾನೇನ್ ಕೂತ್ಕೊಂಡು ಚಿಂತಾ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಕೊಂಡೇನೆ ಊಟ ಮಾಡ್ತಾ ಇದ್ದೀನಿ. ನಿಮ್ಮ ಮಗಳಂಗೆ ಹೋಗಿ ಮುಸ್ರೆ ತಿಕ್ಕ ಅವಶ್ಯಕತೆನೇ ಇಲ್ಲ. ನಿಮಗ್ ಗೊತ್ತಾ, ನಾಳೆಯಿಂದ ಕೆಲಸದಾಳೆ ಬಂದು ಕೆಲಸ ಮಾಡ್ತಾರೆ. ಆರಾಮಾಗೇ ಇರ್ತೀನಿ. ಮೊದಲು ವರದಕ್ಷಿಣೆ ಕೊಟ್ಟು ಹುಡುಗಿ ಚೆನ್ನಾಗಿರ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಚೆನ್ನಾಗಿ ಓದಿಸಿ ಅವಳನ್ನ ಒಂದು ಕೆಲ್ಸಕ್ಕೆ ಸೇರಿಸಿ ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಳ್ಳೋ ಥರ ಮಾಡಿದ್ರೆ ಅವಾಗ ನೋಡಪ್ಪ ಒಪ್ಕೋಬೋದು. ಈ ಮನೆಗೆ ಅಲ್ಲಿ ಗಂಟ ಇದ್ರೆ ತಾನೇ ಬರ್ಲಿರು ಲಾಯರ್ ಸಾಹೇಬ್ರು. ಆಮೇಕಿಂದ ಮಾಡಿಸ್ತೀನಿ. ನನ್ನ ಗಂಡ ಆಸ್ತಿಯ ಯಾರ ಹೆಸರು ಬರ್ದವ್ರು ಅನ್ನೋದ್ರ ಮೇಲೆ ನಿರ್ಧಾರ ಆಯ್ತದಲ್ಲ, ಆವಾಗ ತೋರಿಸ್ತೀನಿ ನಿನಗೆ ನನ್ನ ಕೈವಾಸ ಏನು ಅಂತ ಹೇಳ್ಬಿಟ್ಟು. ಏನಿ ಮನೆಯಾಗ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ನೋಡನ್ ಬಿಡು ಏನ್ ಮಾಡ್ತೀಯೋ. ನೋಡೋಣ ಬಿಡಿ, ನಾನು ನೋಡ್ತೀನಿ ಏನ್ ಮಾಡೋದು ಅಂತ. ಈ ಮನೆಯಿಂದ ನಾನು ಹೋಗ್ತೀನ, ನೀವ್ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಸರಿನಾ? ಏನೋ ಒಳ್ಳೇದಿಲ್ಲನ ಅಂತ ಬಂದೆ. ವರದಕ್ಷಿಣೆ ಕೊಟ್ಬಿಟ್ಟು ಮದ್ವೆ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳೋಣ ಅಂತ ಬಂದೆ. ಅಷ್ಟರೊಳಗಡೆ ನಿಮ್ ದುರಂಕರಕ್ಕೆ ದೇವ್ರು ಹಿಂಗೆ ಬುದ್ಧಿಗೆ ತಲೆನಾಗೆ ಬುದ್ಧಿನೇ ಕೊಡಲ್ಲ. ನೋಡ್ದ ಅವಳು ದುರಂಕರನ ನೋಡ್ದೇನಮ್ಮ. ನನಗೆ ಒಳ್ಳೆ ಹುಡುಗ ಸಿಗ್ತಾವನೆ ಅಂತ ಹೇಳ್ಬಿಟ್ಟು ಇವಳಿಗಾಗ್ಲೇ ಕುತ್ಕಿಗೆ ಬಂದ್ಬಿಟ್ಟೈತೆ. ಆಳ ಬಿದ್ದೋಗ್ಲಿ ಬಿಡೆ, ಎಷ್ಟೊತ್ತಿತ್ತಾಳೆ. ಆಸ್ತಿ ಪಾಸ್ತಿ ಎಲ್ಲ ಬರ್ಲಿ. ನೋಡು, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋದು ಬಿಟ್ಬಿಡು. ಮೊದಲು ಹೋಗಿ ಚಂದಕ್ಕೆ ರೆಡಿ ಆಗೋದು ಕಲ್ತ್ಕ. ಅವ್ನು ಬಂದೊಂದು ನೀನು ಹಂಗೆ ಒಪ್ಕೊಬಿಡ್ಬೇಕು. ಹೋಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಮಕೈ ತಿಕ್ಕಿಸ್ಕೊಬಿಟ್ಟು ಮೇಕಪ್ ಮಾಡ್ಕೊಂಬಿಟ್ಟು ಬಾ. ಇಲ್ಲ ಅಂತ ಹೇಳಿದ್ರೆ ಯಾರು ನಿನಗೆ ಹೋಗು ತುಪ್ಪ ಹಾಕ್ತಾರೆ ಹೇಳು? ನೀನು ನೋಡಿದ್ರೆ ಆ ಕೂದಲ ಹೆಂಗೆ ಮಾಡ್ಕೊಂಡಿದ್ಯಾ ಅಂದರೆ ಅದು ಯಾಕೋ ನಮ್ಮ ವಂಶದಾಗ ಉದ್ದ ಕೂದಲ ಬೆಳೆಯೋಕ್ಕಿಲ್ಲ ಅಂತವೇ. ಏನೇನ್ ಮಾಡ್ಲಿ ಕಣಮ್ಮ, ಎಣ್ಣೆ ಪಣ್ಣೆ ಎಲ್ಲ ತಿಕ್ಕಂತ ನೀವನೆಲ್ಲ ಅದೇನೋ ಕೊಟ್ಟಾಗಿ ಉದ್ರುದ್ರೆ ಹೋಯ್ತವಮ್ಮ. ಅಯ್ಯೋ ಅದೇ ಅಂತದೋ ಬಂದೈತಂತೆ ಕಣಮ್ಮ ತೈಲ ಅಂತ. ಅದೇ ಅಂತ ತೈಲನೋ ಹೇಳ್ತಾರೆ ಅಡ್ವರ್ಟೈಸ್ಮೆಂಟಾಗೆಲ್ಲನೂ ಶುದ್ಧ ಕೂದಲು ಬಿಟ್ಕೊಂಡು ತೋರಿಸ್ತಾರಲ್ಲಮ್ಮ. ಅಂಥವು ಏನಾದ್ರೂ ನಾನು ತಂದ್ಬಿಟ್ಟು ಬೊಳ್ಕಣನಿ ಅಂತ ಅಂದ್ಕೊಂಡಿವ್ನಿ ಕಣಮ್ಮ. ಅದೇ ಅಂಥದ್ದು ಅಕ್ಕಿ ಪಿಕ್ಕಿ ಇದೇನೆ ಏನೋ ಹೇಳ್ತಾರೆ, ನನಗೂ ನೆಟ್ಟು ಗೊತ್ತಿಲ್ಲ ಕಣಮ್ಮ. ಹೌದೇ? ಅದೇನೋ ಇದ್ರೆ ನನಗೂ ತೋರಿಸೆ. ನನ್ನ ತಲೆ ಅಂತೂ ಬೋಳೆ ಆಗೋಗ್ಬಿಟ್ಟೈತೆ. ನಂತರ ನೀನು ಆಗೋಗ್ಬಿಡ್ತೀಯ ಮುಂದಕ್ಕೆ ಅಷ್ಟೇ ಏನಿಯ. ನನಗೂ ತೋರಿಸು, ನಾನುವೇ ತಂದ್ಬಿಟ್ಟು ನೆತ್ತಿ ಮೇಲೆಲ್ಲ ಬೊಳ್ಕತ್ತೀನಿ ಅತ್ತಾಗೆ. ಹೆಂಗೋನು ನಮ್ಮ ಅದೃಷ್ಟಕ್ಕೆ ಆದರೂ ಆಗ್ಬೋದೇನೋ, ತಲೆ ಕೂದಲು ಬಂದರೂ ಬರ್ಬೋದೇನೋ. ಏನಂತೀಯ? ಬಂದೇ ಬುತ್ತವೆ ಕಣಮ್ಮ. ಅವ್ರಿಗೆಲ್ಲನೂ ಒಡಿಯಿಂದ ಮುಡಿ ಗಂಟ ಕೂದಲೇನೇನಿಯ. ಅಯ್ಯೋ ಯೋನೆ ಅಲ್ದಾಗೆಲ್ಲ ಸಾರಿಸ್ಕೊಂಡು ಹೋಯ್ತವೆ. ಹಂಗೆ ಕೂದಲು ಬೆಳೆದವ ಅವ್ರಿಗೆ. ನಮಗೆ ಬೆಳೆಯೋಕ್ಕಿಲ್ವೇ? ನಮಗೂ ಬೆಳೆತವೆ. ಸುಮ್ಕಿರು. ತೋರಿಸ್ತೀನಿ ನಾನು. ಈಗ ಪಾರ್ಲರ್ಗೆ ಹೋಗ್ಬಿಟ್ಟು ಮಕ್ಕೆಲ್ಲ ಉಜ್ಜಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ಕಣಮ್ಮ. ಕಾಸು ಬೀರ್ನಾಗೈತೆ, ತಕೊಬಿಟ್ಟು ಎಲ್ಲ ಮೇಕಪ್ ಮಾಡಿಸ್ಕೊಂಡು ಬಾ. ಆ ಕೂದಲದು ಎಣ್ಣೆನೂ ಹಂಗೆ ಹೋಯ್ತಿಯಲ್ಲ, ಹಂಗೆ ಕೂದಲಿಗೆ ಎಣ್ಣೆನೂ ತಕೊಬಿಟ್ಟು ಬಾ. ನಾಳೆ ಅವ್ನು ಮುಂದೆ ನೀನು ನಿಂತ್ಕೊಂಡ್ರೆ ಸೀರೆ ಉಟ್ಕೊಂಡು ಅಯ್ಯೋ ಅವನೇ ದೊಂಗಾಗೋಗ್ಬಿಟ್ಟು ಎಂಥ ಹುಡುಗಿ ಅಂತ ಒಪ್ಕೊಬಿಡ್ಬೇಕು. ಸರಿನೇ? ಅವ್ನು ಬೇರೆ ಪ್ಯಾಟೆ ಹುಡುಗ, ನೀನು ಪ್ಯಾಟೆ ಥರ ನೆನೆಯ ಕಾಣಿಸ್ಬೇಕು ಅವನಿಗೆ. ನನಗೆ ನಮ್ಮ ಕಮ್ಮಿ ಸಂದಕ್ಕೆ ಇದ್ದೀನಿ. ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಷ್ಟ್ರಾಗೆ ಲಾಯರ್ ಏನಾರ ಬಂದರೆ ನನಗೆ ಫೋನ್ ಹಾಕು. ಇಲ್ಲ ಅಂತಂದರೆ ಕರಿ, ನಾನು ಬಂದ್ಬಿಡ್ತೀನಿ. ನಂದೇನಾರ ಸೈನ್ ಪೈನ್ ಏನಾರ ಕೇಳ್ತಾರೇನೋ. ಸರಿ ಆಯ್ತು ಹೇಳು, ಕರಿತೀನಿ. ಅಪ್ಪ ದೇವ್ರೆ, ಸದ್ಯ ಹೆಂಗನೋ ಎಲ್ಲ ಒಳ್ಳೇದಾಯ್ತೈತೆ. ಈಗ ಹುಡ್ರು ನೋಡು ಮಂತಕ್ಕೆ ಹುಡುಕೊಂಬಂದು ಇವಾಗ ಏನು ಕೇಳ್ತಾವ್ರೆ ಅಂದರೆ ಗೊತ್ತು ಇವ್ರಿಗೂ ಹೆಂಗನೂ ಬಂದ್ಬಿಟ್ಟು ಮಂತಗೆ ನೀನಿಯ ಮಾತಾಡೋರೆ ಅಂದರೆ ನನ್ನ ಮಗಳ ಹೆಸರಿಗೆ ಆಸ್ತಿ ಬಂದೈತೆ ಅಂತ ಗೊತ್ತಿರ್ತದೆ ಹೇಳ ಅವ್ರಿಗೂ. ಅಪ್ಪ ಸದ್ಯ ನಾನು ಅನ್ಕೊಂಡಿದ್ದೆಲ್ಲ ಆಯಿತು, ಇನ್ನೇನು ಇಲ್ಲ.